सुब्बू टाक ये आएगा आपके उस चैनल पे। ಹರ ಹರ ಮಹಾದೇವ್. ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಲಕ್ಷಾಂತರ ನಾಗಸಾಧುಗಳು ಮತ್ತು ಅಘೋರಿಗಳು ಬಂದಿರೋದಕ್ಕೆ ಸರ್ಕಾರದಿಂದ ಸೌಕರ್ಯಗಳು ಮಾಡ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬರೋಂಥ ಭಕ್ತಾದಿಗಳು ಸಾಧುಗಳು ಮತ್ತು ಅಘೋರಿಗಳ ಹತ್ರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಕಾಣಿಕೆ ಇಟ್ಬಿಟ್ಟು ಆಶೀರ್ವಾದ ಪಡ್ಕೊಳ್ತಿರ್ತಾರೆ. ಇಲ್ಲಿ ಸುತ್ತ ಎಷ್ಟೊಂದು ಟ್ರಸ್ಟ್ಗಳು ಮತ್ತು ಈ ಮಠಗಳು ಅನ್ನದಾನ ಎಲ್ಲ ಮಾಡ್ತಿರ್ತಾರೆ. ಇಲ್ಲಿ ಬರೋ ಜನಸಾಮಾನ್ಯರಿಗೆಲ್ಲ ಪ್ರಸಾದ ಸಿಗುತ್ತೆ. ಮತ್ತು ಸಾಧುಗಳಿಗೂ ಕೂಡ ಸರ್ಕಾರದಿಂದನೇ ಆಹಾರ ಸೌಲಭ್ಯಗಳನ್ನೆಲ್ಲ ಮಾಡ್ಕೊಟ್ಟಿರ್ತಾರೆ. ಇಲ್ಲಿ ಒಟ್ಟು 25 ಸೆಕ್ಟರ್ಗಳಿವೆ. 25 ಸೆಕ್ಟರ್ಗಳಲ್ಲೂ ನಾಗಸಾಧುಗಳು ಅಘೋರಿಗಳಿದ್ದಾರೆ. ಮತ್ತು ಇಲ್ಲಿ ಬರೋಂಥ ಜನಗಳು ಉಳ್ಕೊಳಕ್ಕೂ ಶೆಡ್ಗಳು ಮತ್ತು ಟೆಂಟ್ಗಳು ಕೂಡ ಇಲ್ಲೇ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ನಮಗೆ ಈ ಸಾಧುಗಳು ಅಘೋರಿಗಳ ಬಗ್ಗೆ ತಿಳ್ಕೊಳಕ್ಕೆ ತುಂಬ ಕುತೂಹಲ ಇತ್ತು. ತಿಳ್ಕೊಳ್ಳೋಣ ಅಂದರೆ ಇಲ್ಲಿ ಯಾರಿಗೂ ಆಲ್ಮೋಸ್ಟ್ ಕನ್ನಡ ಬರೋದಿಲ್ಲ. ನಮ್ಮ ಪುಣ್ಯಕ್ಕೇನು ಅಂದರೆ ನಮಗೆ ಇಬ್ಬರು ಕನ್ನಡದವರು ಸಾಧು ಒಬ್ಬರು ಮತ್ತು ಅಘೋರಿ ಒಬ್ಬರು ಸಿಕ್ಕಿದ್ರು. ಅವ್ರ ಮೂಲಕನೇ ನಾವು ಇಲ್ಲಿ ತುಂಬ ವಿಚಾರಗಳನ್ನ ತಿಳ್ಕೊಂಡ್ವಿ. ಸುಮಾರು ನಾವು ಒಂದು 2 ಅವರ್ ಆದರೂ ಕೂತ್ಕೊಂಡು ಇವ್ರ ಹತ್ರ ನಾವು ಮಾತಾಡಿದ್ದೀವಿ. ತುಂಬ ಖುಷಿ ಆಯಿತು. ಇವ್ರ ಹತ್ರ ತುಂಬ ಕನ್ನಡದವರು ಬರ್ತಿದ್ರು. ಮತ್ತು ಇಲ್ಲಿ ಬರೋಂಥ ಎಲ್ಲರಿಗೂ ಕೂಡ ಇವರು ಆಶೀರ್ವಾದ ಮಾಡ್ತಿದ್ರು. ಎಲ್ಲರಿಗೂ ಕೂಡ ಸುಮ್ಮನೆ ಖಾಲಿ ಕೈಲಂತೂ ಕೊಡಿಸ್ತಾರೆ. ಎಲ್ಲರಿಗೂ ಒಂದು ಹಣ್ಣು ಅಥವಾ ಬಾಳೆಹಣ್ಣು ಈ ಥರ ಏನಾದ್ರು ಕೊಟ್ಟು ಕಳಿಸ್ತಿದ್ರು. ನಾವು ಸುಮಾರು 2 ಅವರ್ ಕುತ್ಕೊಂಡು ಮಾತಾಡಿದ್ವಿ. ನಮಗೆ ತುಂಬ ಈ ಅಘೋರಿಗಳು ಮತ್ತು ನಾಗಸಾಧುಗಳು ಇವ್ರ ಬಗ್ಗೆ ಇದ್ದಿದ್ದ ಎಲ್ಲ ಡೌಟ್ಗಳಿಗೂ ಕೂಡ ಇವರು ತುಂಬ ಚೆನ್ನಾಗಿ ತಾಳ್ಮೆಯಿಂದ ನೆಮ್ಮದಿಯಾಗಿ ಉತ್ತರ ಕೊಡ್ತಾ ಹೋದರು. ನಾವು ಇವ್ರ ಹತ್ರ ಮೊದಲು ಕೇಳಿದ ಪ್ರಶ್ನೆನೇ ಈ ನಾಗಸಾಧುಗಳಾಗೋದಕ್ಕೆ ಅಥವಾ ಅಘೋರಿಗಳಾಗೋದಕ್ಕೆ ರೀಸನ್ ಏನು ಅಂತ. ಜೀವನದ ಮೇಲೆ ವೈರಾಗ್ಯ ಹುಟ್ಟಿ ನಾಗಸಾಧುಗಳಾಗಿದ್ದಾರೆ ಇವರು. ಇಲ್ಲಿ ಆಲ್ಮೋಸ್ಟು ನಾಗಸಾಧುಗಳು ಮತ್ತು ಅಘೋರಿಗಳಾಗಿರೋರು ಯಾರೂ ಬಡವರಲ್ಲ, ತುಂಬ ಎಜುಕೇಟೆಡು ಮತ್ತು ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ತೊಗೊತಿದ್ದವರು ಮತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಉಳ್ಳೋಂಥವ್ರೆ ಕೂಡ ಇದ್ದಾರೆ ಇಲ್ಲಿ. ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬ ಜನ ನೋಡಿರ್ಬೋದು. ದೇಹ ತೃಪ್ತಿಗಿನ್ನ ಆತ್ಮ ಮತ್ತು ಪರಮಾತ್ಮನ ತೃಪ್ತಿಪಡಿಸೋದೇ ಇವರ ಮುಖ್ಯ ಉದ್ದೇಶ ಆಗಿರುತ್ತೆ. ನಾಗಸಾಧುಗಳು ಮತ್ತು ಅಘೋರಿಗಳು ಇಬ್ಬರು ಬೇರೆ ಬೇರೆ. ಇಬ್ಬರಲ್ಲೂ ಆಚಾರ ಮತ್ತು ವಿಚಾರಗಳು ತುಂಬ ವ್ಯತ್ಯಾಸ ಇರುತ್ತೆ. ಮೊದಲು 5 ವರ್ಷದೊಳಗಡೆ ತುಂಬ ಪರೀಕ್ಷೆಗಳಿರ್ತವೆ. ಆಸೆ, ಆಕಾಂಕ್ಷೆ ಮತ್ತು ಸಂಬಂಧಗಳನ್ನೆಲ್ಲ ತೊರಿಬೇಕು ಇವರು ಲಿಂಗ ನಿಷ್ಕ್ರಿಯೆ ಕೂಡ ಮಾಡ್ತಾರೆ. ನಾಗಸಾಧುಗಳು ಆಗೋದಕ್ಕೆ ಅರ್ಹರು ಅಂತ ಅನಿಸಿದ ಮೇಲೆ ಇವರು ಬದುಕಿದಾಗಲೇ ಪಿಂಡದಾನ ಮಾಡ್ತಾರೆ, ಮುಡಿ ಕೊಡ್ತಾರೆ. ಸ್ವತಃ ಅವರಿಗೆ ಪಿಂಡ ಇಟ್ಕೋಬೇಕು ಮತ್ತು ತಂದೆ ತಾಯಿಗಳು ಕೂಡ ಪಿಂಡ ಇಡಬೇಕು ಅವರು. ಸಾಧುಗಳು ಮತ್ತು ಅಘೋರಿಗಳು ಇಲ್ಲಿ ಪ್ರಸಾದದ ರೂಪದಲ್ಲಿ ಭಂಗಿಯನ್ನು ನುಡಿತಿದ್ರು. ಮತ್ತು ನಾವು ಕೇಳಿದ್ವಿ, ಮನುಷ್ಯರ ಮಾಂಸ ತಿಂತೀರಂತ. ಹೌದು, ಅವ್ರು ಹೇಳಿದ್ರು ತಿಂತೀವಿ, ಬಟ್ ಬದುಕಿರೋ ಮನುಷ್ಯಂದಲ್ಲ, ಸತ್ತ ಮನುಷ್ಯಂದು. ಎಲ್ಲರ ದೇಹನೂ ಕೂಡ ಅವರು ತಿನ್ನೋದಿಲ್ಲ. ಯಾರು ಆಸೆಗಳಿಂದ ಮುಕ್ತಿ ಹೊಂದಿ ಸತ್ತಿರ್ತಾರೆ ನೋಡಿ, ಅವ್ರದ್ದು ಮಾತ್ರ ತಿಂತಾರಂತೆ. ಅದು ಅವರು ಸಾಧನೆ ಮಾಡೋದಕ್ಕೆ ಮಾತ್ರ ತಿನ್ನೋದು, ಪ್ರತಿದಿನ ತಿನ್ನೋದಿಲ್ಲ. ಮತ್ತು ಸ್ತ್ರೀ ನಾಗಸಾಧುಗಳು ಕೂಡ ಇದ್ದಾರೆ. ಅವ್ರದ್ದು ಕೂಡ ಸಪ್ರೇಟಾಗಿರುತ್ತೆ. ಅವರು ಕಾಳಿ ಅಮ್ಮನ ಕೂಡ ಪೂಜೆ ಮಾಡ್ತಾರೆ. ಅಘೋರಿಗಳೆಲ್ಲ ಜಾಸ್ತಿ ಸ್ಮಶಾನದಲ್ಲಿರ್ತಾರೆ. ಅವರು ಸ್ಮಶಾನದಲ್ಲಿ ಈ ಹೆಣಗಳ ಮೇಲೆಲ್ಲ ಸಾಧನೆ ಮಾಡ್ತಾರಂತೆ. ಮತ್ತು ಅವರು ತುಂಬ ಅಘೋರವಾಗಿರುತ್ತೆ. ಈ ಅಘೋರಿಗಳಿಗೆ ಯಾವುದೇ ನಿಯಂತ್ರಣ ಇರೋದಿಲ್ಲ. ಅವ್ರು ಹೇಗೆ ಬೇಕಾದ್ರೂ ಜೀವನ ಮಾಡ್ಬೋದು. ಮತ್ತು ನಾಗಸಾಧುಗಳು ಹೇಗಂದರೆ ಅವರ ಗುರುಗಳ ಆದೇಶದಂತೆ ನಡ್ಕೊಳ್ತಾರೆ. ಇಲ್ಲ ಅಂದರೆ ಅವ್ರ ಅಖಾಡದಿಂದ ಈಚೆ ಹಾಕ್ಬಿಡ್ತಾರೆ. ನಾಗಸಾಧುಗಳ ಸಾಧನೆ ತುಂಬ ಕಷ್ಟಕರವಾಗಿರುತ್ತೆ. ತಿಂಗಳುಗಟ್ಟಲೆ ಮತ್ತು ವರ್ಷಾನುಗಟ್ಟಲೆ ಇವರು ಸಾಧನೆಯಲ್ಲಿ ತೊಡಗಿಸ್ಕೊಂಬಿಟ್ಟಿರ್ತಾರೆ. ಧ್ಯಾನಗಳಲ್ಲಿ ಎದ್ದೇಳೋದೇ ಇಲ್ಲ. ಇವರು ಅಥರ್ವಣ ವೇದನ ಅಭ್ಯಾಸ ಮಾಡ್ತಾರೆ. ಹಿಮಾಲಯ, ಕಾಶಿ, ಋಷಿಕೇಶ್, ನೇಪಾಳ ಅರಣ್ಯಗಳು ಮತ್ತು ಬೆಟ್ಟಗುಡ್ಡಗಳಲ್ಲಿ ಸಾಧನೆ ಮಾಡ್ತಾರೆ. ಸನಾತನ ಧರ್ಮವನ್ನು ರಕ್ಷಿಸುವುದಕ್ಕೆ ಶ್ರೀ ಶಂಕರಾಚಾರ್ಯರು ನಾಗಸಾಧುಗಳನ್ನು ಸಂಘಟಿಸುತ್ತಾರೆ. ಶಾಸ್ತ್ರ ಮತ್ತು ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ನಿಪುಣರಾಗಿರ್ತಾರೆ. ಇವ್ರಿಗೆ ಎಲ್ಲ ಯುದ್ಧ ಕಲೆಗಳು ಕೂಡ ಕರಗತ ಮಾಡಿಕೊಂಡಿರ್ತಾರೆ. 1664ರಲ್ಲಿ ಮೊಘಲ್ ದೊರೆ ಔರಂಗಜೇಬನನ್ನು ಮತ್ತು ಅವನ ಸೈನ್ಯ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ನಾಶ ಮಾಡೋಕ್ಕೆ ಬಂದಾಗ ಇದೇ ಅಘೋರಿಗಳು ಮತ್ತು ನಾಗಸಾಧುಗಳು ತನ್ನ ಪ್ರಾಣನು ಲೆಕ್ಕಿಸ್ದಂಗೆ ಮೊಘಲ್ ಸೈನ್ಯವನ್ನು ಸೋಲಿಸಿ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ರಕ್ಷಿಸಿದ್ರು.
ಎಲ್ಲ ಜ್ಞಾನಗಳಿಗಿಂತ ಸಾಮಾನ್ಯ ತಿಳುವಳಿಕೆ ತುಂಬ ಮುಖ್ಯ. ಜಾತಿ ಧರ್ಮ ಎನ್ನುವುದಕ್ಕಿಂತ ಮೊದಲು ಮನುಷ್ಯತ್ವ ಮುಖ್ಯ. ಯಾವುದೇ ಮನುಷ್ಯತ್ವದ ಹಾದಿಯಲ್ಲಿ ನಡೆಯೋನು ಅಧರ್ಮದ ದಾರಿನ ಯಾವತ್ತೂ ತುಳಿಯೋದಿಲ್ಲ. ಹರ ಹರ ಮಹಾದೇವ್.